630 ಹಾಕಿ ನಿಂಗೆ 6 ಲೀಟರ್ ಸತ್ಯ ಏನೋ ಹೇಳ್ತಿದ್ದಾನೆ ಕೇಳಿ ಎಂತ 600 ರೂಪಾಯಿ 630 ಹಾಕಿದ್ರೆ 6 ಲೀಟರ್ ಪ್ಲಸ್ ಸ್ವಲ್ಪ ಜಾಸ್ತಿ ಸಿಗ್ತದೆ, ಮೈಲೇಜ್ ಸ್ವಲ್ಪ ಜಾಸ್ತಿ ಸಿಗ್ತದೆ. ಓಹೋ 630 ರೂಪಾಯಿ, 6 ರೂಪಾಯಿಗೆ ಕಮ್ಮಿ ಮೈಲೇಜ್ ಅಲ್ಲ. ಈಗ ಹೊಸ ಟೆಕ್ನಾಲಜಿ ಮಾರೆ, ನನಗೆ ಗೊತ್ತಿರ್ಲಿಲ್ಲ. 30 ರೂಪಾಯಲ್ಲಿ ಎಂತ ಸಿಗ್ತದ ಹಾಗೆಲ್ಲ ಮಾರಿ ಬರ್ತಿ 6 ಲೀಟರ್ ಸಿಗುದಿಲ್ವಾ, ಮೈಲೇಜ್ ಸ್ವಲ್ಪ ಸರಿ ಸಿಗ್ತದೆ ಅಂತ. ಓ ಹಾಗೆ. ಆಯ್ತು, ಒಂದು ವೇಳೆ ಈಗ ಆಗ್ತಾರಂತ ಹೇಳಿ ಅವ 630ಕ್ಕೆ ಸೆಟ್ ಮಾಡಿ ಇಟ್ಟಿದ್ರೆ ಅಲ್ಲ, ನಾನು ಅದೆಲ್ಲ ಹೇಳಿದ್ದು 630 ರೂಪಾಯಿಗೆ ಹಾಕ್ಬೇಕು. ಆಗ ನಿಂಗೆ ಸ್ವಲ್ಪ 6 ಲೀಟರ್ ಪ್ಲಸ್ ನಿಂಗೆ ಸ್ವಲ್ಪ ಎಕ್ಸ್ಟ್ರಾ ಸಿಗ್ತದೆ ಅಂತ. ಸುಮ್ಮನೆ ಎಂತ ಎಂತ ಅದು ಟೆಕ್ನಾಲಜಿ ಮಾರೆ ನಿನ್ನದು? ಆಗಿಲ್ಲ ನೋಡ. ಈಗ ನನಗೆ ಅರ್ಥ ಆಗ್ಲಿಲ್ಲ. ಈಗ 100 ರೂಪಾಯಿಗೆ 1 ಲೀಟರ್, 110ಕ್ಕೆ 102ಕ್ಕೆ 100 ರೂಪಾಯಿ 1 ಲೀಟರ್ ಯಾರು ಹೇಳಿದ್ ನಿನಗೆ? ಅಲ್ಲ, ನಾನು ಎಕ್ಸಾಂಪಲ್. ಆಯ್ತು ಬಿಡು, 100 ರೂಪಾಯಿಗೆ 1 ಲೀಟರ್. ಈಗ ನೀನು 6 ರೂಪಾಯಿಗೆ ಹಾಕಿದೆ, 6 ಲೀಟರ್ ಅಂತ ಲೆಕ್ಕ. ನೀನು 630 ಹಾಕಿ ಸ್ವಲ್ಪ ಎಕ್ಸ್ಟ್ರಾ. ಹೌದು ಕರೆಕ್ಟ್, ವಿಷಯ ಕರೆಕ್ಟ್. ಆಗ ನಿಮಗೆ ಮೈಲೇಜ್ ಸ್ವಲ್ಪ ಕ್ಯಾಲ್ಕುಲೇಷನ್ ಸರಿ ಸಿಗ್ತದೆ ನೋಡಿ. ಕರೆಕ್ಟ್. ಅರ್ಧ ಒಂದಲ್ಲ ಇದ್ರೆ ಅದು ಕರೆಕ್ಟ್. ಈಗ ನೋಡು, ಈಗ ಮೈಲೇಜ್ ಕರೆಕ್ಟ್ ಸಿಗ್ತದೆ ಅಂತ ನಾನು ಈ ಲೆಕ್ಕಕ್ಕೆ ನಾವು ಲೆಕ್ಕ ಹಾಕುದಿಲ್ಲ ಮಾರ. ಕಾರ್ ಡ್ರೈವ್ ಮಾಡುವಾಗ ಪೆಟ್ರೋಲ್ ಹಾಕಿಕೊಂಡು ಹೋಗುದು. ನೀನ್ ಮೈಲೇಜ್ ನೀನ್ ಹೇಳುದು ನನಗೆ ಅರ್ಥ ಆಗುದು. 113 ಉಂಟಲ್ಲ ಈಗ. ಎಂತದಕ್ಕೆ? 103 ರೂಪಾಯಿ ಮಾರ. 103 ಮೈಸೂರಲ್ಲಿ ಇದೆ. ಅಲ್ಲ, ಇಲ್ಲಿ ಹೇಳಿದ್ರು ಈಗ ನೀವು 6 ಲೀಟರ್ ತಗೊಂಡ್ರೆ ಇದು 600 ರೂಪಾಯಿ ಹಾಕಿದ್ರೆ 6 ಲೀಟರ್ ಬರ್ತಿ ಸಿಗ್ಲಿಲ್ಲ. ಅದಕ್ಕೆ 630 ಹಾಕಿ ಸ್ವಲ್ಪ ಎಕ್ಸ್ಟ್ರಾ ಸಿಗ್ತಾ, 6 ಲೀಟರ್ ಬರ್ತಿ ಸಿಕ್ತು, ಸ್ವಲ್ಪ ಎಕ್ಸ್ಟ್ರಾ ಲೀಟರ್ ಸಿಗ್ತಾ. 30 ರೂಪಾಯಿ ಜಾಸ್ತಿ ಹೋಯ್ತಲ್ಲ. 30 ರೂಪಾಯಿ ಹೋದ್ರೆ ಇದು ಮೈಲೇಜ್ ಬರ್ಲಿಲ್ಲ ಗಾಡಿ. ಸೇಮ್ ಅಲ್ಲ ಮಾರ್ರೆ, ಸೇಮ್ ಅಲ್ಲ ಮಾರ್ರೆ. ಒಂದೇ ಲೆಕ್ಕ ಅಲ್ಲ. ಎಂತ ಮಾತಾಡ್ತೀಯ? 600 ರೂಪಾಯಿ ಹಾಕುದು ಪೆಟ್ರೋಲ್ ಎಷ್ಟು ನಿನ್ಗೆ? ನೀನ್ ಹೇಳುದು ಹೇಗೆ ಗೊತ್ತುಂಟಾ? ಕರೆಕ್ಟ್ ಲೀಟರ್ ಲೆಕ್ಕ ಹಾಕ್ಬೇಕು ಅಂತ ಹೇಳುದು. ಲೀಟರ್ ಲೆಕ್ಕ ಹಾಕಬಾರ್ದು. 6 ಲೀಟರ್ ಆದ್ರೆ 6 ಲೀಟರ್ ಹಾಕ್ಬೇಕು, ಅದರ ಅಮೌಂಟ್ ಪೇ ಮಾಡ್ಬೇಕು ಅಂತ ಹೇಳುದು. ಎರಡು ಒಂದೇ ಅಲ್ಲ. ಒಂದೇ ಅಲ್ಲ. ಏನ್ ಹೇಳುದು ನಿನಗೆ ಅರ್ಥ ಆಗ್ಲಿಲ್ಲ. ಹಾಗೆ ಗೊತ್ತುಂಟಾ? ಈಗ 103 ರೂಪಾಯಿ ಉಂಟಲ್ಲ, ಯಾರು ಪೊಲೀಸ್ನವರು ಅಂತ ಚೆಕ್ಕಿಂಗ್. ಪೊಲೀಸ್ ಅಲ್ಲ ಬ್ರೋ, ಅವ ಸೋಮಶೇಖರ ನಡು ರೋಡಲ್ಲಿ ನಿಂತು ಮಾತಾಡ್ತಾ ಇದ್ದಾರೆ. ಸೋಮಶೇಖರ ಸುಲೋಚನಾ. ಆಯ್ತಾ, ಅರ್ಥ ಆಯ್ತು. ಸೂಪ್ರಮ್ ಸೋ ಇವರೇ. ನೋಡು, 6 ರೂಪಾಯಿ ತಗೊಂಡ್ರೆ 6 ಲೀಟರ್ ಬರ್ತಿ ಸಿಗುದಿಲ್ಲ ಅಂತ. ಅಯ್ಯೋ ಸಾಕು ಬ್ರೋ, 200 ಲೀಟರ್ ಹಾಕಿ ಆಯ್ತಾ. ನೀನ್ ಹೇಳಿದಾಯ್ತು. ನೀನ್ ನನ್ನ 6 ರೂಪಾಯಿ ಇದ್ರೆ ನೀನ್ 30 ರೂಪಾಯಿ ಅಷ್ಟೇ ನೀನ್ ಕೊಡ್ಬೇಕು ಅಷ್ಟೇ. ನೀನ್ ಮಾಡಿದ್ರೆ ರೂಲ್ಸ್ ಇದೆ. ಈಗ ನನಗೆ ಗೊತ್ತಿಲ್ಲ. ನಾನು ಟಿಪ್ಸ್ ಕೊಟ್ಟೇನೆ. ಅದು ನೀನ್ ಟಿಪ್ಸ್ ಕೊಟ್ಟದ್ದು ನೀನ್ ಟಿಪ್ಸ್ ಕೊಟ್ಟಾಗೆ. ಆಯ್ತು ಬೇಡ, ಇನ್ನು ಲೀಟರ್ ಲೆಕ್ಕ ಹಾಕಿದ್ರೆ ಲೀಟರ್ ಲೆಕ್ಕ ಅವ್ರಿಗೆ 600 ಅಂತ ಹೇಳುದು ಬೇಡ, 6 ಲೀಟರ್ ಹಾಕಿ ಅಂತ ಹೇಳುದು ಅಷ್ಟೇ. ಎಷ್ಟು ಆಗ್ತದೆ ಅಷ್ಟು ಅಷ್ಟೇ. ಕರೆಕ್ಟ್ ಅಲ್ಲ? ನಿನಗೆ ಲೆಕ್ಕ ಸರಿ ಬಂದ್ರೆ ಆಯ್ತಲ್ಲ. ನಾನು ಟೆಕ್ನಿಕ್ ಹೇಳಿದ್ದು. ಆಯ್ತು, ವಿಷಯ ಅರ್ಥ ಆಯ್ತು. ಸತ್ಯ ನೀನ್ ಹೇಳಿದಾಗೆ ಕೇಳುವ. ನೀನ್ ಹೇಳಿದ ಮುಗೀತು. ಇಲ್ಲಿ ಅಲ್ಲೇ ಟರ್ನ್ ಮಾಡ್ಬೋದಿತ್ತಲ್ಲ ಮಾರ್ರೆ. ದರ್ಬೆ ಸರ್ಕಲ್ ಬರ್ಬೇಕು ಅಂತ ಯಾರು ಹೇಳಿದ್ರು. ನಾವು ಹೇಳಿದಲ್ಲ ದರ್ಬೆ ಸರ್ಕಲ್ ಬಂದು ಹೋಗುದು ಅಂತ. ಇವ ಬ್ರೋಕರ್ ನೋಡಿ, ಇಲ್ಲಿ ಕಾರ್ ಬ್ರೋಕರ್ ಅಲ್ಲಿ ಕಿಯಾ ಸೇಲ್ ಮಾಡಿದ್ರು. ಇಲ್ಲಪ್ಪ ನಮ್ಮ ತಗೊಂಡ ಕಾರು 2.5 ಲಕ್ಷಕ್ಕೆ ಆಲ್ಟೋ. ಹೌದಾ? 2.5 ಲಕ್ಷಕ್ಕೆ ಆಲ್ಟೋ ಯಾಕೆ ಮಾರ? ನಾನು ಈಗ ಹೋಂಡಾ ಸಿಟಿ ಕೊಡ್ತೇನೆ. ಅದೆಲ್ಲ ಬೇಡ ನಂಗೆ, ಮೈಲೇಜ್ ಗಾಡಿ. ಮೈಲೇಜಿಗೆ ನೀನು ಸಿಟಿ 100 ತಗೋ. ನಿನ್ನ ಸಿಟಿ 100 ಬೈಕ್ ಉಂಟಲ್ಲ, ಸಿಟಿ 110. 110 ಹಾಗೆ ಸ್ವಲ್ಪ ಜಾಸ್ತಿ. ಗಾಡಿ ಒಳ್ಳೇದುಂಟು, ಮೈಲೇಜ್ ಒಳ್ಳೆ ಉಂಟು. ಬಿಟ್ಟಿದ್ದಲ್ಲ ಗಾಡಿ? ಗಾಡಿ ಬಿಟ್ಟಿದ್ದಾನೆ ಸ್ವಲ್ಪ ಉಂಟು. ಹಾಗೆ ಎಲ್ಲ ಟೆಸ್ಟ್ ಡ್ರೈವ್ ಕೊಡ್ಬೇಡ. ಮತ್ತೆ ರಶ್ ಅಂತ ಎಲ್ಲ ಕೇಳ್ತಾರೆ. ಮತ್ತೆ ಟೆಸ್ಟ್ ಡ್ರೈವ್ ಎಲ್ಲ ಕೇಳ್ತಾರೆ ಅಂತ. ನನಗೆ ಇಲ್ಲಿ ಬಂದ ನನಗೆ ಗೊತ್ತಾಗ್ಲಿಲ್ಲ. ಎಂತ ವ್ಲಾಗ? ಎಂಚಿನಯ ಯಾರದು? ಭಯಂಕರ ಅರ್ಜೆಂಟ್ ಅಲ್ಲಿ ಇದ್ದಾನೆ. ಎಷ್ಟಾಗಲ್ಲ ಉಂಟು ಮಾರ. ಅವನಿಗೆ ಓಮಿನ ಹೋಗ್ಲಿಕ್ಕೆ ಜಾಗ ಇಲ್ವಾ? ಕೌಶಿಕ್ ನ ಗಾಡಿ. ಕೌಶಿಕ್ ಎಲ್ಲಿದ್ದಾನ? ಕೌಶಿಕ್ ಅಲ್ಲಿ ಹೋಗಿದ್ದಾನೆ. ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಇಲ್ಲಿ ಟ್ರಾನ್ಸ್ಫರ್ ಕಂಬ ಫಿಕ್ಸ್ ಮಾಡ್ತಿದ್ದಾರಂತೆ. ಸ್ಟೀಲ್ ಡೋರ್ ನೋಡ್ಲಿಕ್ಕೆ ಹೋಗ್ತಾನೆ ಅಂತ ಹೇಳಿ. ಎಂತಗೆ? ಅವನ ಫ್ರೆಂಡಿಗೆ ಏನೋ ಜೀಪ್ ಬೇಕು ಅಂತ ಹೇಳಿದ್ದ. ಜೀಪ್? ಸೆಕೆಂಡ್ ಹ್ಯಾಂಡ್ ಜೀಪ್ ಬೇಕು ಅಂತ ಫೋನ್ ಮಾಡಿದ. ಎಂತಕ್ಕೆ ಗೊತ್ತಿಲ್ಲಪ್ಪ ಅವನ ಊರಿಗೆ ಅಂತ. ನಾವು ಆಫೀಸಿಗೆ ಹೋಗಿ ಇಲ್ಲಿ ಕೇಶವಣ್ಣ ಚಾಣಮಂಡೆ ಕೇಶವಣ್ಣ. ಈಗ ಇದು ಗಾಡಿಗೆ ಪೆಟ್ರೋಲ್ ಹಾಕಿ ನಾನಲ್ಲ. ನಿನಗೆ ಎಂತಕ್ಕೆ ತಲೆ ಬಿಸಿ ಅಂತ ಸುಮ್ಮನೆ ಕೂರು. ನೀನೊಂದು ಸುಮ್ಮನೆ ಒಂದು ಕಮೆಂಟ್ ಹೇಳಿದಲ್ಲ ಈಗ. ಆಕ್ಚುಲಿ ಸತ್ಯ ನಿನಗೆ ಯಾವ ಗಾಡಿ ಇಷ್ಟ ಹೇಳು? ಸತ್ಯ ನಿಂಗೆ ಗಾಡಿ ನೋಡ್ಲಿಕ್ಕೆ ಹೋಗೋಣ. ನಂಗೆ ಈಗ ದುಡ್ಡಿಲ್ಲ. ಮತ್ತೆ 60,000 ಎಂತ ಮಾಡಿದ್ದೆ? ಅದನ್ನ ಇದಕ್ಕೆ ಹಾಕಿದೆ, ಮ್ಯೂಚುವಲ್ ಫಂಡ್ ಹಾಕಿದೆ. ಆ ಮ್ಯೂಚುವಲ್ ಫಂಡ್ ಅಲ್ಲಿ ಎಲ್ಲ ತೆಗೆದು ಇನ್ವೆಸ್ಟ್ಮೆಂಟ್ ಅಲ್ಲಿ ಸೇವಿಂಗ್ಸ್ ಮಾಡ್ತಾ ಇದ್ದಾನೆ. ಒಂದು ದಿನ ಅದನ್ನು ಮುಚ್ಚಬೇಕು, ಅದು ಸರಿ ಆಗ್ಬೇಕು. ಅಣ್ಣ ನಾನು ಸೇವಿಂಗ್ಸ್ ಯಾವ್ದಿಲ್ಲ. ಮತ್ತೆ ಮ್ಯೂಚುವಲ್ ಫಂಡ್ 4 ಲಕ್ಷ ಸೇವಿಂಗ್ಸ್ ಮಾಡಿ ಇಟ್ಟಿದ್ದಾನೆ. 4 ಲಕ್ಷ ನೀನೇ ಹೇಳಿದ್ವು 4 ಲಕ್ಷ ಅಂತ ಹೇಳಿ. ಅಲ್ಲ ಸತ್ಯ 2 ಲಕ್ಷ 4 ಲಕ್ಷ. ಆ ಟೋಟಲ್ 4 ಲಕ್ಷ ಈಗ ನಿನ್ನ ಮದುವೆಗೆ ತೆಗಿಲಿಕ್ಕೆ ಆಗ್ತದಾ? ಅಂದ್ರೆ ನೀನು ಮದುವೆಗೆ ದುಡ್ಡು ರೆಡಿ ಮಾಡಿದ್ದಿ. ಸತ್ಯ ನಿನಗೆ ಎಲ್ಲ ಕಾರ್ ನೋಡ್ತೀಯಲ್ಲ, ಸೆಕೆಂಡ್ ಹ್ಯಾಂಡ್ ಕಾರ್ ಎಲ್ಲ ನೋಡ್ತಿದ್ಯಲ್ಲ. ನೋಡಿ ಅಲ್ಲಿ ಸೆಕೆಂಡ್ ಹ್ಯಾಂಡ್ ಕಾರ್ ನೋಡ್ತಿದ್ಯಲ್ಲ,
ನೀನ್ ಸೆಕೆಂಡ್ ಹ್ಯಾಂಡ್ ಕಾರ್ ನೋಡೋ ಬದಲು ಎಲ್ಲ ಸೆಕೆಂಡ್ ಹ್ಯಾಂಡ್ ನೋಡ್ಬೇಡ, ಅಲ್ಲ ಎಲ್ಲ ನಾನು ಸೆಕೆಂಡ್ ಹ್ಯಾಂಡ್ ನೋಡೋದಿಲ್ಲ, ಕಾರ್ ಮಾತ್ರ. ಯಾಕೆ ನನಗೆ ಕಲಿಯೋದಲ್ಲ, ಕಲ್ತ ಮೇಲೆ ಮತ್ತೆ ಈಸಿ. ಕಲ್ತ ಮೇಲೆ ಸೆಕೆಂಡ್ ಹ್ಯಾಂಡ್ ಆಗ್ತದಾ? ಕಲ್ತ ಮೇಲೆ ಮತ್ತೆ ಯಾವ್ದು ಬೇಕಾದ್ರೆ ಹಾಗೆ ಎಲ್ಲರಲ್ಲಿ ಕೂಡ ನೀನು ಕಲ್ತ ಮೇಲೆ ಕಲೀಲಿಕ್ಕೆ ಉಂಟಾಗದ್ರೆ ಕಲ್ತ ಮೇಲೆ ವಸ್ತು ತಗೊಳ್ಳೋದು. ನಾವು ಅಷ್ಟು ಕೆಟ್ಟವರಲ್ಲ, ಯಾರು ನಮಗೆ ಆ ಬುದ್ಧಿಯಲ್ಲಿ ಇಲ್ಲ. ನೀನು ಮುಖ ತೋರ್ಸ, ನನ್ನ ಮುಖ ಈಗ ನೋಡು, ನನ್ನ ಮುಖ ನೀನು ಹೀಗೆ ನೋಡಿದೆ, ಎಲಿಬೇಡುವ, ಕೈ ಎಲಿಬೇಡ ಒಂದು, ಅವನಿಂದ ಕೈ ಫೋಕಸ್ ಮಾಡೋದಿಲ್ಲ. ಈಗ ನೋಡ ನನ್ನ ಅಲ್ಲ, ಮುಖ ಇಲ್ಲಿ focus ಮಾಡಿ. ಹಾ ನೋಡಿ, ಈಗ ನನ್ನ ಮುಖ ಇದು, ನನ್ನ ಮುಖ ನೋಡು, ಒಳ್ಳೆಯವರಂತೆ. ನಾ ಒಳ್ಳೆಯವರೇ. ಒಳ್ಳೆಯವ್ರು ಯಾರು ಹೇಳಿದ್ರೆ ಅವರಷ್ಟು ಕೆಟ್ಟವ್ರು ಯಾರು ಹೇಳಿಲ್ಲ. ಆಯ್ತಲ್ಲ, ಸತ್ಯ ಮಳೆ ನೀನು ರೋಡ್ ಟ್ರ್ಯಾಕ್ಟಿಗೆ ಸೇರ್ತೀಯಾ? ಸತ್ಯ ನಾವೊಂದು ಇಲ್ಲಿಗೆ ನಾವೊಂದು ಇದು ಮನೇಲಿ ಟ್ರಿಪ್ ಮಾಡುವ ಯಾವ್ದು? ಸತ್ಯ. ಯಾವ್ದು? ಒಂದು ದಿನ ಆಯ್ತು, ಹತ್ತಿರಲ್ಲಿ ಹೋಗುದು ಹೇಳು, ಗೋವಾಕ್ಕೆ ಹೋಗುದಾ? ಗೋವಾ ಅಲ್ಲ, ಗೋವಾ, ತಿರುಪತಿ, ತಿರುಪತಿ ಬೇಡ. ಮತ್ತೆ ಗಡಾಯಿಕಲ್, ಎಲ್ಲಿಯಾ? ಗಡಾಯಿಕಲ್ಲಿಗೆ ಅಂತ. ಜಡೈಕಲ್ಲು ಎಲ್ಲ ಅಲ್ಲ, ಮೊನ್ನೆ- ನಿನಗೆ ಒಂದೊಂದು ಹೆಸರು ಬರ್ತದ ಮಾರ್ರೆ. ಮೊನ್ನೆ ಅಂತ ಹೇಳಿದ್ದು ಜಡೈಕಲ್ಲು. ಜಡೆಕಲ್ಲು, ಜಿಡೆಕಲ್ಲು ಮಾರ್ರೆ ಅದು. ಮತ್ತೆ ಎಲ್ಲಿದ್ದೀಯ? ನಾನು ಜಡೈಕಲ್ಲಲ್ಲಿ ಜಿಡೆಕಲ್ಲ ಅದು. ನಿನ್ಗೆ ಯಾರು ಹೇಳಿಕೊಟ್ಟು ಜಡೈಕಲ್ಲ ಅಂತ ಅದು? ನಂಗೆ ಬಾಯಿ ಮಗುಚಿಲ್ಲ. ನಿನಗೆ ಬಾಯಿ ಮಗುಚದಲ್ಲ, ನೀನೇ ಮಗುಚಬೇಕಷ್ಟೇ ಇನ್ನು. ಸತ್ಯ, ನೀನು ವೆಜ್ ಅಲ್ಲ, ಮತ್ತೆ ಮೊನ್ನೆ ಯಾಕೆ ನಾನ್ ವೆಜ್ ರೆಸ್ಟೋರೆಂಟಿಗೆ ಹೋದ್ದು? ಹಾ, ಅಲ್ಲಿ ವೆಜ್ ತಿನ್ಬಿಡಲ್ಲ, ಊಟ ಮಾಡಿ. ವೆಜ್ ಯಾಕೆ ನಿನಗೆ? ವೆಜ್ ಇಷ್ಟ, ನಾನ್ ವೆಜ್ ಹೋಟೆಲ್ ಒಳ್ಳೇದಾಗುದಾ? ಅಲ್ಲ, ಸಾಂಬಾರೆಲ್ಲ ಒಳ್ಳೇದಿರ್ತದೆ, ಆದ್ರೆ ನಿಮ್ಗೆ ನೀನ್ ವೆಜಿಟೇರಿಯನ್ ಅಲ್ಲ, ನಿನಗೆ ಮಿಕ್ಸ್ ಅಲ್ಲ ಬರುದು. ನಾನ್ ಪ್ಯೂರ್ ವೆಜ್, ನಾನು ನಾನ್ ವೆಜ್ ತಿನ್ನೋದಿಲ್ಲ. ಮತ್ತೆ ನೀನ್ ನಾನ್ ವೆಜ್ಗೆ ಹೋದ್ದು, ಹೋಟೆಲ್ಗೆ ಹೋದ್ದು ಯಾಕೆ? ಇಲ್ಲ, ಅದು ಯಾರೋ ಫೋಟೋ ಎಡಿಟ್ ಮಾಡಿ ಹೌದಾ? ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡಿದ್ದಾರೆ ಸತ್ಯ ಯಾರು ಅಲ್ಲ? ಏ, 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 ಏ ಫೀಚರ್ ಹೌದು ಮಾರ. ಈಗ ನೀನು ಡಬಲ್ ಆಮ್ಲೆಟ್ ಹೇಳಿದಿ ಮತ್ತೆ ಅಲ್ಲಿ. ನೀನು ವೆಜ್ ಅಲ್ಲ? ಅದು ವೆಜ್. ಹಾ, ವೆಜ್ಜಾ? ಮೊಟ್ಟೆ ವೆಜ್ ಅಲ್ಲ, ಅದು ಕರೆಕ್ಟ್. ನಿನ್ಗೆ ಯಾರು ಹೇಳಿದು? ನಿನ್ನದು ಎಲ್ಲ ಕೆಲವೆಲ್ಲ ಮಾತೆಲ್ಲ ಉಂಟಲ್ಲ, ಈ ಇದು ಎಂತದು, ಈ ಅದು ಆಪಲ್ ಯಾರ ತಲೆಗೆ ಬಿದ್ದದ್ದು ಮರೆ? ಐನ್ಸ್ಟೈನ್. ಹಾ, ಐನ್ಸ್ಟೈನ್ ಈಗ? ಹೌದಾ? ಐನ್ಸ್ಟೈನ್. ಯಾರೋ ಒಂದು ಹೆಸರು ಹೇಳಿದ. ನ್ಯೂಟನ್ ಥರ್ಡ್ ಲಾ ಹೇಳು. ಎವ್ರಿ ಆಕ್ಷನ್ ಥರ್ಡ್ ರಿಯಾಕ್ಷನ್, ಎಂತದ್ದು ಯಾಲ? ಎವ್ರಿ ಆಕ್ಷನ್ ದೇರ್ ಇಸ್ ಆನ್. ಗೊತ್ತಾ? ಎಂತ ಮಾತಾಡ್ತೀಯಾ? ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಅಂತಲ್ವಾ? ಅದೆಲ್ಲ ಗೊತ್ತಿಲ್ಲ ನಂಗೆ, ಸೈನ್ಸ್ ಅದೆಲ್ಲ ಮತ್ತೆ ನೀನ್ ಹೇಗೆ ಈಗ ಇದು ನೀ ಕೋಳಿ ಫಾರ್ಮ್ ಎಲ್ಲ ಮಾಡಿದೆ ಅಂತಾಗೆ ಮತ್ತೆ? ಅದೆಲ್ಲ ಬೇಡ. ಅದೆಲ್ಲ ಬೇಡವಾ? ಮುಗಿದ ಅಧ್ಯಾಯ ಬೇಡ ಬಿಡು. ಇನ್ನು ಅವ ಎಲ್ಲಿದ್ದಾನೆ? ರಿಟೇಲರ್. ಹೌದು, ನಿನ್ನ ಸತ್ಯ ನಿನ್ನ ಫ್ರೆಂಡ್ ಅನ್ನು ನೋಡ್ಲಿಕ್ಕೆ ಒಮ್ಮೆ ಚಿಕ್ಕಮಂಗ್ಳೂರಿಗೆ ಹೋಗ್ಬೇಕಾ? ಬಾರಿ ನನಗೆ ಅವ ಇದ್ದಾನ? ರಿಟೈರ್ಡರ್. ಅವೆಂತ ಹುಡುಗಿಯನ್ನು ನೋಡಿ ಅವರು ಹುಡುಗಿ ಅಲ್ಲ, ಅವನು ಬಾರಿ ನೋಡ ಗಣೇಶನ ನೋಡಿದಾಗ ಆಗ್ತದೆ ನಮ್ಗೆ. ಹುಡುಗಿಯನ್ನು ಹಾಲ್ ಬರ್ತಾ ಉಂಟು ಬ್ರೋ. ಕಟ್ ಮಾಡ್ಲಾ? ನಾ ಮಾಡ್ಲಾ? ಹಾ, ಕಟ್ ಮಾಡಿ ನೀ ಮಾಡು. ಯಾರ್ದಪ್ಪ ಕಾಲ? ಮಾಡು, ನೀ ಮಾಡಿ. ನಾ ಮಾಡ್ತೇನೆ. ಇದು ಸತ್ಯ, ನಿನ್ನ ಫ್ರೆಂಡ್ ಅನ್ನು ಒಮ್ಮೆ ನೋಡ್ಲಿಕ್ಕೆ ಚಿಕ್ಕಮಂಗ್ಳೂರು ಹೋಗ್ಬೇಕಾ? ಅವೆಂತ ಹುಡುಗಿಯ ಅಲ್ಲ, ಅವ ನಮ್ಮ ಗಣೇಶ ಇದ್ದಾಗೆ ಅಲ್ಲ. ಹುಡುಗಿ ಅಂತ ಹುಡುಗಿ ಯಾರು ಮಾಡೋದು? ನನ್ನ ಬ್ಯಾಗಿನೊಳಗೆ ಬಾಟ್ಲಿ ಹಾಕಿ ಬ್ಯಾಗಿನ ಹಿಂದೆ ಹಾಕು, ಒಬ್ರು ಗೆಸ್ಟ್ ಬರ್ತಾರೆ ಕಾರಲ್ಲಿ. ಹುಡುಗಿ ಹುಡುಗಿ ಆದ್ರೆ ಯಾರು ಮಾಡೋದು? ನಿನಗೆ ಹುಡುಗಿಯರನ್ನೇ ಇಷ್ಟ ಅಂತಲ್ಲ? ಚಾರ್ಜರ್ ನಮ್ಗೆ. ಚಾರ್ಜ್ ನೀವೆಲ್ಲಿದ್ದೀರಿ? ಇದರದ್ದು. ಹೊರಗೆ ಬಂದೆ, ಆಯ್ತು. ನಾನು ಬಾಸ್ ಮನೆ ಹತ್ರ ಇದ್ದೇನೆ. ಬಾಸ್ ಮನೆ ಹತ್ರ ಎಲ್ಲ ಹಾಕಿ ಬ್ಯಾಗ್ ಬಂದ್ವಿ ನಾವು. ಬರ್ತೆ. ಅಲ್ಲಿ ಹಾಕು, ಕೊಡೆ ಇದರಲ್ಲಿ. ನಿನ್ನ ಬ್ಯಾಗ್ ಹಿಂದೆ ಹಾಕು, ಸುಮ್ಮನೆ ಕೂತಿರ್ಬೇಕು, ಬೇರೆ ಬೇಡದೆಲ್ಲ ಮಾತಾಡ್ಬೇಡ. ಸತ್ಯ, Ladies and gentlemen. ಈಗ ಸದ್ಯಕ್ಕೆ ನಮ್ಮ ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗ್ತದೆ. ಮತ್ತೆ ನಮ್ಮ ಈ ವ್ಲಾಗ್ ಅನ್ನು ನಾವು ಹೊಸಬ್ರು ಈ ಯೂಟ್ಯೂಬಿಗೆ, ಹಾಗೆ ನೀವು ನಮ್ಮನ್ನು ಪ್ರೋತ್ಸಾಹಿಸಿ ಹರಿಸಿ. ಅದಕ್ಕೆ ಇಂಗ್ಲಿಷ್ ಅಲ್ಲಿ ಸರಿಯಾಗಿ ಹೇಳ್ಬೇಕಂದ್ರೆ ನಮಗೆ ಬಾಯಲ್ಲಿ ಬರುದಿಲ್ಲ. ಎಂತ? ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಹಾಗೆ ಉಲ್ಟಾಯ್ತು, ಸಾರಿ. ಹಾ, ಸಬ್ಸ್ಕ್ರೈಬ್. ಇದು ಸಬಸ್ಕ್ರೈಬ್ ನೋಂದಾಯಿಸಿಕೊಳ್ಳಿಕ್ಕೆ ನಾವು ವೋಟರ್ ಐಡಿ ಇರಲ್ಲ ನಾವು ಮಾಡುದು. ರಶೀದಿ ಬರೀತೀವಿ ನೋಂದಾಯಿಸಿಕೊಳ್ಳುದು. ದೇವಸ್ಥಾನದಲ್ಲಿ ನಾಗರ ಪಂಚಮಿ ಇದ್ರೆ ರಶೀದಿ ಬರ್ತಾಗಿ ನೋಂದಾಯಿಸಿಕೊಳ್ಳಿ ಅಂತ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಇಲ್ಲಿಗೆ ನಮ್ಮ Support us. ಒಂದು ವಿಡಿಯೋ ಮುಕ್ತಾಯಗೊಳ್ಳುತ್ತಿದೆ. ಧನ್ಯವಾದ.